ಹಾಲುಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಅತ್ಯಂತ ಕೆಟ್ಟ ಪದಗಳಲ್ಲಿ, ಅದೇ ರೀತಿ ಕೂಡ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವಂತವರು 3 ಬಾರಿ ಶಾಸಕರಾದಂತವರು ಅದೇ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ. ಇದು ಸುಮಾರು ವರ್ಷಗಳ ಹಿಂದಿನ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾನದಂಡವನ್ನು ಕೂಡ ನಿಮ್ಮ ಸರ್ಕಾರದ ಶಾಸಕರಿಗೂ ನೀವು ಅನ್ವಯ ಮಾಡಲೇಬೇಕಲ್ಲ. ಅವರಿಗೊಂದು ಕಾನೂನು, ಇನ್ನೊಬ್ಬರಿಗೊಂದು ಕಾನೂನು ಆದ್ರೆ ಹೇಗೆ? ಒಂದು ಕನ್ನೇರಿ ಮಠದ ಸ್ವಾಮೀಜಿಗಳ ಮೇಲೆ ಹೇರಿರುವಂತಹ ನಿಷೇಧವಾದ್ರೂ, ಪ್ರವೇಶ ನಿಷೇಧ ಆದ್ರೂ ಹಿಂತಕ್ಕೋಬೇಕು. ಇಲ್ಲಾಂದ್ರೆ ಅದೇ ಕಾನೂನಿನಡಿಯಲ್ಲಿ ಇಂಡಿ ಮತಕ್ಷೇತ್ರ ಶಾಸಕರನ್ನು ಕೂಡ ಪ್ರವೇಶ ನಿಷೇಧ ಮಾಡಬೇಕು. ಇಂಡಿ ಶಾಸಕರು ಏನು ಯಾವುದೇ ಷರತ್ತುಗಳಿಲ್ದೇನೆ ಕ್ಷಮೆ ಯಾಚನೆ ಮಾಡಬೇಕು. ಅದೇ ತಾಯಿಯ ಮಕ್ಕಳು ಅಂತ ಅನ್ನುವಂತ ಶಬ್ದನೇ ಶಾಸಕ ಯಶವಂತರಾವ್ ಯೂಸ್ ಮಾಡಿದ್ದಾರೆ. ಕನ್ನೇರಿ ಶ್ರೀಗಳೇನು ಟೆರರಿಸ್ಟಾ, ಏನು ಡೆಕಾಯಿಟಾ? ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಕನ್ನೇರಿ ಶ್ರೀಗಳು ಹೇಳಿರುವಂತಹ ಹೇಳಿಕೆಗಳೇ ಇವತ್ತು ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಹೊತ್ತಿನಲ್ಲೇ ಇವತ್ತು ಇಂಡಿ ಶಾಸಕರಾದಂತ ಯಶವಂತರಾವ್ ಗೌಡ್ರವರು ಅವರು ಗಾಣಿಗ ಸಮಾಜಕ್ಕೆ ಮತ್ತು ಹಾಲು ಮತ ಸಮಾಜಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು ಇಲ್ಲಿಯ ಬಿಜೆಪಿ ಲೀಡರ್ ಆಗಿರುವಂತಹ ದಯಾ ಸಾಗರ್ ಅವರ ಆರೋಪ. ಅವರು ಈ ವಿಡಿಯೋದಲ್ಲಿ ಏನಿದೆ, ಅವರು ಮಾತನಾಡಿರುವುದಾದ್ರೂ ಏನು, ಯಾವ ಅವಾಚ್ಯ ಶಬ್ದಗಳಿಂದ ಆ ಸಮಾಜಕ್ಕೆ ನಿಂದನೆ ಮಾಡಿದ್ದಾರೆ ಅನ್ನೋದನ್ನ ಅವರ ಬಾಯಿಯಿಂದಲೇ ಕೇಳೋಣ ಬನ್ನಿ. ಸರ್, ಇವತ್ತು ಇಂಡಿ ಶಾಸಕರು ಏನ್ ಮಾತನಾಡಿದ್ದಾರೆ, ಆ ವಿಡಿಯೋದಲ್ಲಿ ಏನೇನಿದೆ ಸರ್? ಯಾವ್ಯಾವ ಸಮಾಜಕ್ಕೆ ಅವರು ಅವಹೇಳನಕಾರಿಯ ಮಾತುಗಳನ್ನಾಡಿದ್ದಾರೆ? ಈ ವಿಡಿಯೋ ಕಳೆದ ಒಂದು ವಾರದಿಂದ ಇಡೀ ರಾಜ್ಯಾದ್ಯಂತ ಹರಿದಾಡ್ತಾ ಇದೆ. ಅವರು ಹಾಲುಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಅತ್ಯಂತ ಕೆಟ್ಟ ಪದಗಳಲ್ಲಿ ನಿಂದನೆ ಮಾಡಿಬಿಟ್ಟು ಮಾತಾಡಿರುವಂತದ್ದು ಇಡೀ ಜಿಲ್ಲೆಯಾದ್ಯಂತ ಇವತ್ತು ಆ ವಿಡಿಯೋ ಹರಿದಾಡ್ತಾ ಇದೆ. ನಾವು ಅದನ್ನ ಖಂಡಿಸಿ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಕನ್ನೇರಿ ಮಠದ ಶ್ರೀಗಳಿಗೆ ಯಾವ ಅಪಶಬ್ದ ಉಪಯೋಗ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನ ಪ್ರವೇಶ ನಿಷೇಧಗೊಳಿಸಿದ್ದಾರೆ. ಅದೇ ರೀತಿ ಕೂಡ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವಂತವರು 3 ಬಾರಿ ಶಾಸಕರಾದಂತವರು ಅದೇ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ. ಯಾವ ನೀವು ಮಾನದಂಡದ ಅಡಿಯಲ್ಲಿ, ಯಾವ ಕಾನೂನಿನ ಅಡಿಯಲ್ಲಿ ಕನ್ನೇರಿ ಶ್ರೀಗಳ ಒಂದು ಪ್ರವೇಶವನ್ನ ನಿಷೇಧ ಮಾಡಿದ್ರಿ 2 ಜಿಲ್ಲೆಗಳಿಗೆ, ಅದೇ ಮಾನದಂಡನು ಕೂಡ ನಿಮ್ಮದೇ ಶಾಸಕರು, ಸೀನಿಯರ್ ಶಾಸಕರು, ಜವಾಬ್ದಾರಿಯಲ್ಲಿ ಇರುವಂತಹ ಸ್ಥಾನದಲ್ಲಿ ಇರುವಂತವರು ಅದೇ ಶಬ್ದಗಳನ್ನ ಉಪಯೋಗ ಮಾಡಿದ್ದಾರೆ ಗಾಣಿಗ ಮತ್ತು ಹಾಲುಮತ ಸಮಾಜಕ್ಕೆ. ಆ ಶಬ್ದ ಉಪಯೋಗ ಮಾಡಿದ್ದುವಂತದ್ದು 2 ಸಮುದಾಯಗಳ ನೋವನ್ನು ಉಂಟು ಮಾಡಿದೆ. ಇದು ಸುಮಾರು ವರ್ಷಗಳ ಹಿಂದಿನ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಸರಿ ಇರಬಹುದು, ಯಾರು ಗಂಭೀರವಾಗಿ ಯಾಕೆ ತಗೊಂಡಿರ್ಲಿಲ್ಲ ಅಂತಂದ್ರೆ, ಇದು ಈ ಭಾಗದ ಭಾಷೆಯ ಸೊಗಡು. ಉತ್ತರ ಕರ್ನಾಟಕದಲ್ಲಿ ಸ್ವಾಭಾವಿಕವಾಗಿ ನಮ್ಮ ಯಾರಿಗೆ ಭಾವನಾತ್ಮಕವಾಗಿ ಕೆಟ್ಟ ಪದಗಳನ್ನ ಉಪಯೋಗ ಮಾಡಬೇಕು, ಯಾರನ್ನೋ ನೋವು ಮಾಡ್ಬೇಕು ಅಂತೇಳಿ ಉದ್ದೇಶದಿಂದ ಇದ್ದು ಬರುವಂತ ಶಬ್ದಗಳಲ್ಲ. ಈ ಭಾಷೆಯ ಸೊಗಡು ಹಾಗಿದೆ. ನಾವು ಸ್ವಾಭಾವಿಕ ಮಾತಾಡ್ಬೇಕಾದ್ರೆ ನಾವು ಹಂಗ ಹಿಂಗಂತ ಮಾತಾಡ್ತಿರ್ತಾರೆ. ಅದೇ ಕಾರಣದಿಂದ ಶಾಸಕರು ಮಾತಾಡಿರಬಹುದು ಅಂತ ಹೇಳ್ಬಿಟ್ಟು ಯಾರು ಗಂಭೀರವಾಗಿ ತಗೊಂಡಿರಲಿಲ್ಲ. ಸರಿ, ಹಾಗಾದ್ರೆ ಈ ಭಾಗದವರು ಯಾವ್ದಂತ ಬಹಳ ಪ್ರಭಾವಿ ಸ್ವಾಮೀಜಿಗಳು, ಈ ಭಾಗದಲ್ಲಿ ಸಾವಿರಾರು ಏನು ಭಕ್ತರನ್ನ ಹೊಂದಿರುವಂತಹ ಕನ್ನೇರಿ ಮಠದ ಸ್ವಾಮೀಜಿಗಳು ಒಂದು ಶಬ್ದವನ್ನು ಉಪಯೋಗ ಮಾಡಿದಾರ ಅಂತ ಅನ್ನುವಂಥದನ್ನ ನೀವು ದೊಡ್ಡದು ಮಾಡಿ ಅವ್ರನ್ನ 2 ಜಿಲ್ಲೆಗಳ ಪ್ರವೇಶವನ್ನ ನೀವು ನಿಷೇಧ ಮಾಡಿದಿರಿ. ಸ್ವಾಮೀಜಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಯಾವುದಿಗೆ ನೋವು ಮಾಡಬೇಕು, ಯಾರಿಗೆ ಅವ್ರಿಗೆ ತುಚ್ಛವಾಗಿ ಮಾತಾಡಬೇಕು ಅಂತ ಮಾತಾಡಿರುವಂತಹ ಶಬ್ದ ಎಲ್ಲ ನಮ್ಮ ಭಾಷೆಯ ಸೊಗಡಿನಲ್ಲಿ ಈ ತರ ಸ್ವಾಭಾವಿಕವಾಗಿ ನನ್ನ ಬಾಯಿಲೆ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ಹಾಗಿದ್ರು ಕೂಡ ಅವ್ರಿಗೆ ಪ್ರವೇಶ ನಿಷೇಧ ಮಾಡಿದ್ರಿಂದ ಇದೇ ಮಾನದಂಡವನ್ನು ಕೂಡ ನಿಮ್ಮ ಸರ್ಕಾರದ ಶಾಸಕರಿಗೂ ನೀವು ಅನ್ವಯ ಮಾಡಲೇಬೇಕಲ್ಲ. ಅವ್ರಿಗೊಂದು ಕಾನೂನು, ಇನ್ನೊಬ್ಬರಿಗೊಂದು ಕಾನೂನು ಆದ್ರೆ ಹೇಗೆ? ತಾವು ವಿಡಿಯೋ ನೋಡಿ, ಅದರಲ್ಲಿ ಅದೇ ಶಬ್ದಗಳನ್ನ ಮತ್ತು 2 ಸಮುದಾಯಗಳನ್ನ ಹೆಸರು ಹೇಳಿಬಿಟ್ಟು ಅವರು ಉಪಯೋಗ ಮಾಡಿದ್ದಾರೆ. ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತ ವ್ಯವಸ್ಥೆಗೆ ತಕ್ಷಣವಾಗಿ ಒಂದು ಕನ್ನೇರಿ ಮಠದ ಸ್ವಾಮೀಜಿಗಳ ಮೇಲೆ ಹೇರಿರುವಂತಹ ನಿಷೇಧವಾದ್ರೂ, ಪ್ರವೇಶ ನಿಷೇಧ ಆದ್ರೂ ಹಿಂತಕ್ಕೋಬೇಕು. ಇಲ್ಲಾಂದ್ರೆ ಅದೇ ಕಾನೂನಿನಡಿಯಲ್ಲಿ ಇಂಡಿ ಮತಕ್ಷೇತ್ರ ಶಾಸಕರನ್ನು ಕೂಡ ಪ್ರವೇಶ ನಿಷೇಧ ಮಾಡಬೇಕು. ಈ 2 ಕಾನೂನುಗಳು, 2 ಮಾನದಂಡಗಳು ನಡೆಯಂಗಿಲ್ಲ. ಇದು ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡುತ್ತ.
ಅವರು ಮಾತಾಡಿರುವಂತದ್ದು ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಿರುವಂತ ಶಬ್ದಗಳ ಶಾಸಕರು ಮಾಡಿರುವಂತದ್ದು. ಇದು ಆಗಬಾರ್ದು, ಜನರಲ್ಲಿ ಗೊಂದಲ ಮೂಡಬಾರ್ದು. ಕಾನೂನು ಎಲ್ಲರಿಗೂ ಒಂದೇ, ಸರ್ಕಾರನು ಕೂಡ ಎಲ್ಲರಿಗೂ ಅದೇ ಕಾನೂನು ಅನ್ವಯ ಮಾಡುವಂತದ ಒಂದು ಸಂದೇಶ ಸರ್ಕಾರ ಕೊಡಲೇಬೇಕು. ಇಲ್ಲ ಅಂದ್ರೆ ಇದ್ರ ಪರಿಣಾಮಗಳು ಸಮಾಜದ ಮೇಲೆ, ನಿಮ್ಮ ಸರ್ಕಾರದ ಮೇಲೇನು ಕೂಡ ಕೆಟ್ಟವಾಗ್ತಾವ. ಇಂಡಿ ಶಾಸಕರು ಏನು ಯಾವುದೇ ಷರತ್ತುಗಳಿಲ್ದೇನೆ ಕ್ಷಮೆ ಯಾಚನೆ ಮಾಡ್ಬೇಕು. ಹೆಂಗ ಕನ್ನೇರಿ ಶ್ರೀಗಳಿಗೆ ಕ್ಷಮೆ ಯಾಚನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಹೇಳಿದಾರೋ, ನಾವು ಕೂಡ ಶಾಸಕರು ಕ್ಷಮೆ ಯಾಚನೆ ಮಾಡ್ಬೇಕು ಎರಡೂ ಸಮುದಾಯಗಳಿಗೆ. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಎರಡೂ ಸಮುದಾಯಗಳು, ದೊಡ್ಡ ಸಮುದಾಯಗಳು ಬಹಳ ನೋವಾಗ್ಯದ. ಯಾಕಂದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವ್ರು ನಮ್ಮ ಸಮಾಜದ ಬಗ್ಗೆ ಇಷ್ಟೊಂದು ಹೀನವಾದ ಶಬ್ದಗಳನ್ನ ಉಪಯೋಗ ಮಾಡಿರುವಂತದ್ದು ಬಹಳ ನೋವಾಗ್ಯದ. ನಾವು ಭಾಷೆ ಸೊಗಡು ಅಂತ ಹೇಳ್ಬಿಟ್ಟು ಸುಮ್ ಕುತ್ಕೊಂಡಿದ್ದೀವಿ. ಹಂಗಿತ್ತಂದ್ರೆ ಆ ಕನ್ನೇರಿ ಶ್ರೀಗಳಾಗಿರುವಂತ ಕಾನೂನಿನ ಏನು ಮಾನದಂಡ ಇದೆಯಲ್ಲ ಅದನ್ನು ಶಾಸಕರಿಗೆ ಅನ್ವಯ ಮಾಡ್ಬೇಕು. ಇದು ನಮ್ಮ ಮನವಿ. ಸರ್, ಸುಮಾರು ವರ್ಷಗಳ ಹಿಂದೆ ಈ ವಿಡಿಯೋ ಇರುವಂತದ್ದು ಅನ್ನೋದು ನೀವೇ ಹೇಳ್ತೀರಾ ಸರ್. ಆದ್ರೆ ಸುಮಾರು ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರನೇ ಆಡಳಿತದಲ್ಲಿತ್ತು. ಅದನ್ನ ನೀವು ಯಾಕೆ ಅವಾಗ ಇದನ್ ಮಾಡ್ಲಿಲ್ಲ ಸರ್? ಈಗ ಕನೇರಿ ಶ್ರೀಗಳ ವಿಷಯ ಬಂತಂತ ಹೇಳಿ ಈ ವಿಡಿಯೋ ಏನಾದ್ರೂ ಹರಿಬಿಟ್ರ ಹೇಗೆ ಅನ್ನೋ ಪ್ರಶ್ನೆ ಸರಿಯಾಗಿದೆ ಮೇಡಮ್. ನಾನು ಅದೇ ಹೇಳ್ದಲ್ಲ, ಯಾರು ಗಂಭೀರವಾಗಿ ಯಾಕೆ ತಗೊಂಡ್ರಿಲ್ಲ ಅಂದ್ರೆ ಈ ಭಾಗದ ಭಾಷೆಯ ಸೊಗಡು ನಮ್ ಕಡೆ ಬರ್ತಾವ ಶಬ್ದಗಳಂತ ನಾನು ಹೇಳಿದೆ. ಈ ಭಾಗದ ರೂಢಿಯ ಶಬ್ದಗಳ ಕೆಲವೊಂದು ಬರ್ತಾವ ಅಂತ ಹೇಳ್ಬಿಟ್ಟು ಗಂಭೀರವಾಗಿ ಯಾರು ತಗೊಂಡಿರ್ಲಿಲ್ಲ. ಸಾಮಾನ್ಯ ಬಂದಿರ್ಬೋದು ಶಾಸಕರು ಬಾಯಲ್ಲಿ ಅಂತ ಹೇಳ್ಬಿಟ್ಟು ಯಾರು ಅನ್ಕೊಂಡಿರ್ಲಿಲ್ಲ. ಅದೇ ರೀತಿ ಕನ್ನೇರಿ ಮಠದ ಸ್ವಾಮಿಗಳ ಬಾಯಲ್ಲಿ ಬಂದು ಅವರು ಹೇಳಿದ್ದಾರೆ, ಕನ್ನೇರಿ ಮಠದ ಸ್ವಾಮೀಜಿಗಳು ವಿಷಾದ ವ್ಯಕ್ತಪಡಿಸ್ಯಾರ, ಬರಬಾರ್ದಾಗಿತ್ತು. ನಮ್ಮ ಈ ಭಾಗದ ಭಾಷೆಯ ಸೊಗಡಿನಾಗಿ ನನ್ನ ಬಾಯಾಗ ಬಂದದ ಅಂತ ಅವ್ರು ಒಪ್ಕೊಂಡಾರ. ಮತ್ ಹಂಗಿದ್ರೆ ಅವ್ರ ಮ್ಯಾಗೆ ಅಷ್ಟೊಂದು ಯಾಕೆ ಗಂಭೀರವಾದಂತಹ ನೀವು ನಿಷೇಧವನ್ನ ಹೇರ್ಬೇಕು? ಅಂದ್ರೆ ಅವರು ಮಾತನಾಡಿರುವಂತದ್ದು ಅಂದ್ರೆ ತಾಯಿಗಳಿಗೆ ಈ ರೀತಿಯ ಡ್ಯಾಶ್ ಡ್ಯಾಶ್ ಮಕ್ಕಳು ಅನ್ನುವಂತದ್ದು ವರ್ಡ್ ಗಳನ್ನ ಯೂಸ್ ಮಾಡಿರುವಂತದ್ದು. ಈ ವಿಡಿಯೋಗಳಲ್ಲೂ ಯಶವಂತರಾಯ್ ಗೌಡ್ರು ಅದೇ ರೀತಿಯ ವರ್ಡ್ ಗಳನ್ನ ಯೂಸ್ ಮಾಡಿದ್ದಾರಾ ಹೇಗೆ? ನಿಮ್ಗೆ ಇವಾಗ್ಲೇ ಸದ್ಯಕ್ಕೆ ಬೇಕಾದ್ರೆ ವಿಡಿಯೋ ಹಚ್ಚಿ ನಾನು ತೋರಿಸ್ತೀನಿ. ಅವರು ಯಾವ ತಾಯಿ ಮಕ್ಕಳು ಅಂತ ಯೂಸ್ ಮಾಡಿದಾರಲ್ಲ ಅದೇ ನನಗೆ ಅದನ್ನ ತೋರಿಸಬಾರ್ದು ಅಂತ ನಾನ್ ನಿಮ್ಗೆ ಇದು ಮಾಡಿದೆ. ಬೇಕಾದ್ರೆ ನಾನು ಆ ವಿಡಿಯೋನೇ ಕೂಡ ನಿಮ್ಗೆ ಇಲ್ಲಿ ಹಚ್ಚಿ ತೋರಿಸ್ತೀನಿ. ಅವ್ರು ಯಾವ ಶಬ್ದ ಯೂಸ್ ಮಾಡಿದಾರೆ ನಾನು ಯೂಸ್ ಮಾಡಬಾರ್ದು, ಅದೇ ತಾಯಿಯ ಮಕ್ಕಳು ಅಂತ ಅನ್ನುವಂತ ಶಬ್ದನೇ ಶಾಸಕ ಯಶವಂತರಾವ್ ಗೌಡ ಯೂಸ್ ಮಾಡಿದ್ದಾರೆ. ಇವತ್ತು ಕನೇರಿ ಶ್ರೀಗಳು ಆ ರೀತಿಯ ವರ್ಡ್ ಗಳನ್ನ, ಒಬ್ರು ಶ್ರೀಗಳು ಒಂದು ಉನ್ನತ ಇದ್ರೊಳಗಿದ್ದವರು ಆ ರೀತಿಯ ವರ್ಡ್ ಗಳನ್ನ ಯೂಸ್ ಮಾಡಿದಾಗ ಇವರು ಏನು ಜಿಲ್ಲೆಗೆ ನಿರ್ಬಂಧ ಹೇರಿರ್ತಾರೆ. ಇವತ್ತು ಶಾಸಕರು ಏನಿದು ಮಾಡಿದ್ದಾರೆ ಅವ್ರಿಗೆ ನಿರ್ಬಂಧ ಹೇರಿ ಅನ್ನೋದ್ರಲ್ಲಿ ಅರ್ಥ ಇದೆ ಸರ್. ಬಟ್ ನೀವು ಅಂತೀರಾ ಇಲ್ಲ ಇವ್ರ ಮೇಲೆ ನಿರ್ಬಂಧ ಹೇರ್ಬೇಕು, ಇಲ್ಲಾಂದ್ರೆ ಅವರನ್ನ ಕನೇರಿ ಶ್ರೀಗಳಿಗೆ ನಿರ್ಬಂಧ ಹೇರಿರುವುದನ್ನ ವಾಪಸ್ ಸಮರ್ಥಿಸಿಕೊಂಡಂಗ ಆಗಲ್ವಾ? ಇವರು ಶ್ರೀಗಳು ಹೇಳಿರುವಂತ ಹೇಳಿಕೆಗಳನ್ನ ನೀವು ಸಮರ್ಥಿಸಿಕೊಳ್ತೀರಾ? ಅದನ್ನೇ ಹೇಳ್ತಿದೀವಿ ಮೇಡಮ್. ಇದನ್ನ ಪ್ರವೇಶ ನಿಷೇಧ ಮಾಡುವಂತೂ ಗಂಭೀರ ಸಮಸ್ಯೆ ಅಲ್ಲ. ಕನ್ನೇರಿ ಶ್ರೀಗಳೇನು ಟೆರರಿಸ್ಟ, ಏನ್ ಡೆಕಾಯಟ, ಏನ್ ಎಲ್ಲಾದ್ರೂ ಲೂಟಿ ಮಾಡ್ಯಾರ ಅಂತ ಉಗ್ರ ಕಾನೂನು ಅವ್ರಿಗೆ ಕೈಕೊಳ್ಳಕ್ಕೆ? ಕನ್ನೇರಿ ಶ್ರೀಗಳು ಅವ್ರ ಬಗ್ಗೆ ಅಪಾರವಾದ ಈ ಭಾಗದ ಜನರಲ್ಲಿ ಗೌರವ ಇದೆ. ಅಂತ ಮಹಾ ಅಪರಾಧ ಏನ್ ಮಾಡಿಲ್ಲ. ಅವರು ನಿಷೇಧ ಮಾಡಿರುವಂತ ಮಹಾ ಅಪರಾಧ ಅವ್ರು ಮಾಡಿಲ್ಲ. ನಾವು ಅವಾಗ ಹೇಳಿವಿ ಮಹಾ ಅಪರಾಧ ಮಾಡಿಲ್ಲ, ಅವ್ರು ನಿಷೇಧ ಮಾಡಿರುವಂತ ತಪ್ಪು, ಅದನ್ನ ಈಗಾದ್ರೂ ಕೂಡ ಸರಿಪಡಿಸಿ ಹಿಂಗ್ ತಪ್ಪು ಅಂತ ಅವಾಗ ಹೇಳಿದ್ವಿ. ಸೊ ಇವ್ರು ತೆಗಿಯಕ್ ತಯಾರಿಲ್ಲಲ್ಲ. ಕನ್ನೇರಿ ಶ್ರೀಗಳ ಮಾಡಿರುವಂತಹ ಅವ್ರು ವಿಷಾದ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ವಾಪಸ್ ತಗೋಬೇಕು. ಮತ್ತೆ ತಗೊಳಿಲ್ಲ ಅಂತಂದ್ರೆ ಅದೇ ಕಾನೂನು ಶಾಸಕರಿಗೆ ಅನ್ವಯ ಆಗ್ಬೇಕು. ಇವತ್ತು ಕನೇರಿ ಶ್ರೀಗಳು ಹೇಳಿರುವಂತ ಹೇಳಿಕೆ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆ ಅನ್ನುವಂಥದ್ದು ಉಸ್ತುವಾರಿ ಸಚಿವರ ಹೇಳಿಕೆ ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಶ್ಚಿತವಾಗಿನೂ ಇಂಥ ಗಂಭೀರವಾದಂತಹ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಅದೇ ಇಂಥದ್ದು ಗಂಭೀರ ನಮ್ ಕಡೆ ಭಾಷೆ ಸೊಗಡಿಂದ ಇಂಥ ಶಬ್ದಗಳು ಬಂದಿರ್ತಾವಂತ ಈ ಭಾಗದಲ್ಲಿ ಯಾರು ಗಂಭೀರ. ನನ್ನ ಪ್ರಶ್ನೆ ಅದಲ್ಲ ಸರ್. ಅಂದ್ರೆ ಶ್ರೀಗಳು ಏನ್ ಹೇಳಿಕೆ ಹೇಳಿದ್ದಾರೆ ಸರ್, ಅದ್ರ ಹಿಂದೆ ಇವರು ಯತ್ನಾಳ್ರವರ ಕೈವಾಡ ಇದೆ ಅನ್ನುವಂಥದ್ದು ನಿನ್ನೆ ಉಸ್ತುವಾರಿ ಸಚಿವರು ಹೇಳಿಕೆ ಕೊಡ್ತಾರೆ ಸರ್. ಶ್ರೀಗಳ ನಿಷೇಧ ಯತ್ನಾಳ್ ಗೌಡ್ರ ಕೈವಾಡ ಏನಿದೆ? ಶ್ರೀಗಳನ್ನ ಪರವಾಗಿ ಬೆಂಬಲವಾಗಿ ಯತ್ನಾಳ್ ಗೌಡ್ರು ಮಾತಾಡಿದ್ದಾರೆ. ಅವ್ರು ನಿಷೇಧ ಮಾಡಿರುವಂತ ತಪ್ಪಂತ ಯತ್ನಾಳ್ ಗೌಡ್ರು ಸಾರಾ ಸಗಟಾಗಿ ಡಂಗುರವಾಗಿ ಹೇಳಿದ್ದಾರೆ. ಇಲ್ಲಿ ಲಿಂಗಾಯತರನ್ನ ಹಿಂದೂಗಳನ್ನ ಹೊಡೆಯುವಂತ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ಬಸವಣ್ಣನವರು 12ನೇ ಶತಮಾನದೊಳಗೆ ಹುಟ್ಟಿದ್ದಾರೆ ಮೇಡಮ್ ಈ ಭೂಮಿಯಲ್ಲಿ. ಅಲ್ಲಿಂದ ಇಲ್ಲಿ ತನಕ ಇರುವಂತದ್ದು ಇವತ್ತೇ ಹಂಗ್ ಹುಡ್ತು ಒಮ್ಮೆ ಲಿಂಗಾಯತ ಧರ್ಮ. ನಾವು ಲಿಂಗಾಯತರು ಅಂತಂದ್ರೆ ಹಿಂದೂ ಧರ್ಮದ ಭಾಗ. ಲಿಂಗ ಅಂದ್ರೆ ಯಾರು? ಬಸವಣ್ಣನವರು ಎಲ್ಲಾರು ಒಂದಾಗಿ ಹೋಗ್ರಿ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಸಮುದಾಯಗಳನ್ನ ಸೇರಿಸ್ಕೊಂಡಿದ್ದಾರೆ. ಅದು ಹಡಪದ ಅಪ್ಪನ ಇರ್ಬೋದು, ಮಾದಾರ ಏನು ಅಂಬೇಗರ ಚೌಡ ಇರ್ಬೋದು, ಮಾದಾರ ಚೆನ್ನೈ ಚೌಡ ಇರ್ಬೋದು, ಎಲ್ಲಾರು ಸೇರಿಸ್ಕೊಂಡು ಒಂದು ಕಲ್ಪನೆ ಕೊಟ್ಟರು. ನಾವೆಲ್ಲರೂ ಒಂದಾಗಬೇಕು, ನಾವೆಲ್ಲರೂ ಸೇರಿ ಲಿಂಗ ಪೂಜೆ ಮಾಡ್ಬೇಕಂತ. ಲಿಂಗ ಅನ್ನುವಂಥದ್ದು ಈ ದೇಶದಲ್ಲಿ ಎಲ್ಲಾ ಕಡೆನೂ ಒಂದೇ.
If you go to Kanyakumari, there also we got the link. If you come to Kashmir also, there is also ಲಿಂಗ. ನೀವು ಬಸವಣ್ಣವರ ಆರಾಧ್ಯ ದೇವ ಯಾರು? ಕೂಡಲ ಸಂಗಮ ದೇವ. ಅವರ ಆರಾಧ್ಯ ದೇವ ಕೂಡಲ ಸಂಗಮದಾಗ ನೀವು ಹೋಗಿ ನೋಡ್ರಿ ಏನಿದೆ? ಲಿಂಗನೇ ಇದೆ ಮೇಡಮ್. ಕೂಡಲ ಸಂಗಮದಲ್ಲಿ ಏನಿದೆ ಅಲ್ಲ, ಲಿಂಗನೇ ಇದೆ. ನಾವು ಲಿಂಗಾಯತ್ರೆ, ನಮ್ಗೆ ಸಿಕ್ಕಿರುವಂತ ಸಂಸ್ಕಾರ ಈ ಭಾಗದಲ್ಲಿ ಎಲ್ಲಾರು ಲಿಂಗಾಯತ್ರೆ. ಲಿಂಗವನ್ನೇ ನಾವು ಪೂಜನೆ ಮಾಡ್ತೀವಿ. ಯಾರೇ ಸಮುದಾಯದಲ್ಲಿ ಹಿಂದೂಗಳಲ್ಲಿ ಎಲ್ಲರೂ ಲಿಂಗ ಪೂಜೆ ಮಾಡ್ತೀವಿ. ಮತ್ತೆ ಇವ್ರ ಲಿಂಗ ಹೆಂಗ್ ಬೇರೆ ಆಯ್ತು, ಹಿಂದೂಗಳ ಲಿಂಗ ಹೆಂಗ್ ಬೇರೆ ಆಯ್ತು? ಲಿಂಗಾಯತರ ಲಿಂಗ ಬೇರೆ ಅಂದ್ರೆ ಹೆಂಗ್ ಹೇಳಿ ನನಗೆ? ಬಸವಣ್ಣವರು ನೀವು ತತ್ವ ಸಿದ್ಧಾಂತ ಹೇಳ್ತಿದ್ರಿ, ಕೂಡಲ ಸಂಗಮದಲ್ಲಿ ಇರುವಂತ ಲಿಂಗ ಬೇರೆ, ನಮ್ಮ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇರುವಂತ ಲಿಂಗ ಬೇರೆನಾ? ನಮ್ಮ ಆಚಾರ ವಿಚಾರ, ಆಹಾರ ಪದ್ಧತಿ, ಉಡುಗೆ ತೊಡುಗೆ ನಮ್ಗೆಲ್ಲ ಒಂದೇ ಸಂಸ್ಕಾರದಲ್ಲಿ ಬೆಳೆದು ಬಂದಂತವ್ರು ನಾವು. ನಮ್ಗೆ ಗೊತ್ತಿರ್ಲಿಲ್ಲ. 1200 ವರ್ಷಗಳಾಯ್ತು. ಯಾವತ್ತು ಬಸವಣ್ಣನವರು ನಾವು ಲಿಂಗಾಯತರು ಅಂದ್ರೆ ನಮ್ದು ಒಂದು ಧರ್ಮ ಬೇರೆ ಅಂತ ಎಲ್ಲಿ ಹೇಳಿಲ್ಲ. ಇವರು ತಮ್ಮ ರಾಜಕೀಯ ಬೆಳೆ ಬೀಳ್ಸ್ಕೊಳ್ಳಿಕ್ಕೆ ರಾಜಕೀಯ ದುರುದ್ದೇಶದಿಂದ ಒಂದು ಅಜೆಂಡಾದಿಂದ ಹಿಂದೂಗಳನ್ನ ಹೊಡಿಬೇಕು, ಹಿಂದೂಗಳನ್ನ ಹೊಡೆದು ಛಿದ್ರ ಆದ್ರೆ ನಮ್ಮ ಮುಂದಿನ ದಿನವಾಗಿ ನಮ್ಮ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಅನ್ನುವಂತ ದುರುದ್ದೇಶದಿಂದ ಕಾಂಗ್ರೆಸ್ದವರು ಹಿಂದೆ ದೇಶ ಹೊಡೆದಾರ, ಇವತ್ತು ಧರ್ಮಗಳನ್ನ ಹೊಡೆಯಕತ್ತಾರ. ಈಗ ಲಿಂಗಾಯತರು ನಮ್ದು ಒಂದು ಧರ್ಮ ಬೇರೆ ಅಂತ ಇವತ್ತು ಕೇಳ್ತಾ ಇದಾರ. ಹೌದ್ರಿ ಮೇಡಮ್? ನಾಳೆ ಇನ್ನೊಬ್ರು ಕೇಳ್ತಾರ, ನಾವು ಮತ್ತೊಂದು ಧರ್ಮದವರು, ಮತ್ತೊಂದು ಜಾತಿಯವರು ನಮ್ಗೊಂದು ಧರ್ಮ ಆಗ್ಬೇಕು ಅಂತ ನಿಂದಿರ್ತಾರ. ದೇಶದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು, ದೇಶ ಒಂದ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ದೇಶನ ಹೊಡ್ಕೊಂಡು ಹೋಗ್ಬೇಕು, ದೇಶದಲ್ಲಿ ಇರುವಂತ ಜನರನ್ನ ಹೊಡ್ಕೊಂಡು ಹೋಗ್ಬೇಕು. ಇನ್ನೂ ನೂರಾರು ಧರ್ಮಗಳು ಹುಡ್ಕೋತಾವ. ನಾಳೆ ಮತ್ತೊಂದು ಜಾತಿಯವ್ರು ನನ್ಗೊಂದ್ ಧರ್ಮ ಅಂತ ಅವ್ರು ಅಂತಾರ, ಇನ್ನೊಂದು ಜಾತಿಯವ್ರು ನಮ್ದು ಒಂದ್ ಧರ್ಮ ಅಂತ ಅವ್ರು ಅಂತಾರ. ಹಂಗಾದ್ರೆ ದೇಶ ಒಗ್ಗಟ್ಟಾಗಿ ಯಾವಾಗ ಹೋಗ್ಬೇಕು? ದೇಶದಲ್ಲಿ ಏಕತೆ ಒಂದು ನಾವೆಲ್ಲರೂ ಒಂದು ಅನ್ನುವಂತ ಭಾವನೆ ಯಾವಾಗ ಬರ್ಬೇಕು? ನಾ ಮನವಿ ಮಾಡ್ತೀನಿ, ರಾಜಕಾರಣ ಇರ್ತದ, ನಿಮ್ ಶಕ್ತಿಗಳ ಮ್ಯಾಗ ಅಭಿವೃದ್ಧಿ ಮಾಡಿ ನೀವು ಹೊಸ ಅಧಿಕಾರಕ್ಕೆ ಬರ್ರಿ. ಆದ್ರ ಜನರಿಗೆ ತಪ್ಪು ಸಂದೇಶ ಕೊಟ್ಟು ಧರ್ಮ ಒಡೆಯುವಂತದನ್ನ, ದೇಶ ಒಡೆಯುವಂತದನ್ನ ಮಾಡೋದ್ರಿಂದ ದೇಶಕ್ಕೂ ಹಾನಿ ಆಗ್ತದ, ಮುಂದೆ ಬರುವಂತ ನಿಮ್ಮ ಮಕ್ಕಳಿಗೂ ಇದರಿಂದ ಕೆಟ್ಟದಾಗುತ್ತದ ಅಂತ ನಾನು ಹೇಳಲು ಬಯಸ್ತೀನಿ. ಇಷ್ಟೆಲ್ಲ ಆದ್ರೂ ಸರ್, ಕನೇರಿ ಶ್ರೀಗಳು ನನ್ ಬಾಯಿಯಿಂದ ಆ ಮಾತು ಬರ್ಬಾರ್ದಾಗಿತ್ತು ಅಂತೇಳಿ ಒಂದೇ ಕ್ಷಮೆ ಕೇಳಿದ್ರೆ, ಇವತ್ತು ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಸರ್, ಅವ್ರನ್ನ ನಾವು ಮತ್ತೆ ಜಿಲ್ಲೆಗೆ ನಾವೇ ಕರೆಸ್ಕೊಳ್ತೀವಿ, ನಾನೇ ಹೋಗಿ ಕಾಲ್ ಬಿದ್ದು ಕರ್ಕೊಂಡ್ ಬರ್ತೀನಿ ಅನ್ನುವಂತ ಹೇಳಿಕೆ. ಮೇಡಮ್, ಈಗ ಕ್ಷಮೆ ಕೇಳಬೇಕಾಗಿತ್ತು, ನಾನು ಇಲ್ಲ ಅಂದ. ಇಷ್ಟೊಂದು ಗಂಭೀರವಾಗಿ ಅವ್ರು ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ, ಅವರು MB ಪಾಟೀಲ್ ಅವರು ಬಿಜಾಪುರ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದು ಬಂದವರು ಅದಾರ. ಅವ್ರಿಗೆ ಗೊತ್ತದ ಇದು ಉದ್ದೇಶಪೂರ್ವಕವಾಗಿ ನಾಟಕ ಆಡ್ತಾ ಇದ್ದಾರೆ. ಅವ್ರನ್ನ ಬೇಕತ್ಲೆ ತುಳಿಬೇಕು, ಇದನ್ನ ಅವರು ಅನಾವಶ್ಯಕವಾಗಿ ಅವ್ರ ಮಾನಹಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಈಗ ಕ್ಷಮೆ ಕೇಳಬೇಕಾಗಿತ್ತು, ನಾವು ಇಲ್ಲ ಅನ್ನಲ್ಲ. ನಮ್ದು ಇವತ್ತಿನ ಮನವಿ ಏನಪ್ಪಾ ಅಂತಂದ್ರ, ಅದೇ ರೀತಿ ನಿಮ್ದೇ ಸರ್ಕಾರದ ಶಾಸಕರದಾರ, ನಮ್ ಜಿಲ್ಲೆಯವ್ರೇ ಅದಾರ, ಆ ಶಾಸಕರಿಗೆ ನೋಡಿ ಕ್ಷಮೆ ಕೇಳಕ್ ಹಚ್ಬೇಕು. ಮತ್ತಿಲ್ಲ ಅಂದ್ರ ಅವ್ರನ್ನ ನೀವು ಜಿಲ್ಲೆಯಿಂದ ನಿಷೇಧ ಮಾಡಬೇಕು. ನೋಡ್ಕೊಂಡ್ ಬಂದ್ರಲ್ಲ ವೀಕ್ಷಕರೇ, ಇವತ್ತು ದಯಾಸಾಗರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಕನೇರಿ ಶ್ರೀಗಳಿಗೆ ಹೇಗೆ ನಿರ್ಬಂಧ ಹೇರಿದ್ರು ವಿಜಯಪುರ ಜಿಲ್ಲೆಗೆ, ಅದೇ ರೀತಿ ಇವತ್ತು ಇಂಡಿ ಶಾಸಕರಾದಂತ ಯಶವಂತ ರಾಯ್ ಗೌಡ್ರವರಿಗೂ ನಿರ್ಬಂಧನೆ ಹೇರ್ಬೇಕು, ಇಲ್ಲ ಅಂದ್ರೆ ಅವರು ಕ್ಷಮೆ ಯಾಚನೆಯನ್ನ ಮಾಡ್ಬೇಕು, ಹಾಲುಮತ ಸಮಾಜಕ್ಕೆ ಮತ್ತು ಗಾಣಿಗ ಸಮಾಜಕ್ಕೆ ಕ್ಷಮೆ ಕೇಳಲೇಬೇಕನ್ನುವಂತ ಒತ್ತಾಯವನ್ನ ಇವತ್ತು ಬಿಜೆಪಿ ಮುಖಂಡರಾದಂತ ದಯಾಸಾಗರ್ ಅವರು ಮಾಡಿದ್ರು.